अस्सलाम वालेकुम, नमस्ते। आप देख रहे हैं बीके फास्ट न्यूज़। बसो कल्याण शहर में सीएमसी के अंदर एक नई कहानी लिखी गई है जो अवाम को सोचने पर मजबूर कर गई है। स्टेट म्युनिसिपल यूनियन बसो कल्याण ब्रांच ने बसो कल्याण पुलिस स्टेशन में दानेश्वर सिंगारे और नवाज कुरैशी के खिलाफ कंप्लेंट दी है और इल्ज़ाम लगाया गया है कि इन दोनों ने सीएमसी के काम में रुकावट कर रहे हैं और धमका रहे हैं और मेंटली हरासमेंट कर रहे हैं। सीएमसी के स्टाफ का कहना है कि नवाज कुरैशी ने 50 से ज़्यादा आरटीए एप्लीकेशन डाली है जो उनके मुताबिक गैर ज़रूरी है। स्टाफ ने ये भी इल्ज़ाम लगाया है कि नवाज कुरैशी और ज्ञानेश्वर सिंगारे ने सीएमसी स्टाफ के साथ बदतमीज़ी करते हैं और कर्मचारियों को धमकाते हैं। ज्ञानेश्वर पर यह भी इल्ज़ाम है कि उन्होंने सीएमसी कमिश्नर राजू डी बनकर के साथ भी बदतमीज़ी की है। पहले ज्ञानेश्वर सिंगारे और सीएमसी राजू डी बनकर के बीच हुई थी तेज़ बहस, जिसके बाद बसो कल्याण पुलिस स्टेशन में राजू डी बनकर के खिलाफ कंप्लेंट दी थी। अब सीएमसी स्टाफ ने काउंटर कंप्लेंट कर मामले को मोड़ दिया है। ऐसे ही बड़े खबरों को देखने के लिए बीके फास्ट न्यूज़ को लाइक करें, शेयर करें और सब्सक्राइब ज़रूर कर लें। ಈ ಪೌರಾಯುಕ್ತರ ಮೇಲೆ ಯಾರು ದಬ್ಬಾಳಿಕೆ ಮಾಡೋದ್ರಿಂದ ಈ ಮುಷ್ಕರ ಹಮ್ಮಿಕೊಂಡಿವಿ. ಈ ಮುಷ್ಕರ ಮುಖಾಂತರ ಸಹಾಯಕ ಆಯುಕ್ತರು, ತಹಸೀಲ್ದಾರರು, ಆಮೇಲೆ ಮೊನ್ನೆ ಜಿಲ್ಲಾಧಿಕಾರಿ ಬರಕತ್ತಾರ, ಅವ್ರಿಗೆ ಕೂಡ ಈ ಮೆಮೊರಂಡಮ್ ಕೊಡ್ತೀವಿ. ಮೆಮೊರಂಡಮ್ ಏನೇನು ಓದಿ ಹೇಳ್ತೀನಿ ತಮಗೆಲ್ಲ. ವಿಷಯ: ಶ್ರೀ ಜ್ಞಾನೇಶ್ವರ್ ಸಿಂಗಾರಿ ಮತ್ತು ಶ್ರೀ ನವಾಜ್ ಕುರೈಶಿ ಬಸವ ಕಲ್ಯಾಣಿ ಅವರು ಕಚೇರಿ ಕೆಲಸಕ್ಕೆ ಅಡೆತಡೆ ಮತ್ತು ದಬ್ಬಾಳಿಕೆ ಮಾಡುತ್ತಿರುವ ದೂರಿನ ಕುರಿತು ಮೇಲ್ಕಾಂಕ್ಷಿತ ವಿಷಯಕ್ಕೆ ಸಂಬಂಧಿಸಿದಂತೆ ಶ್ರೀ ಜ್ಞಾನೇಶ್ವರ್ ಸಿಂಗಾರಿ ಬಸವ ಕಲ್ಯಾಣಿಯವರು ಕಚೇರಿ ಅವಧಿಯಲ್ಲಿ ಅನಗತ್ಯವಾಗಿ ಪೌರಕಾರ್ಮಿಕ ಅಧಿಕಾರಿ ನೌಕರ ವೈಯಕ್ತಿಕ ಮಾಹಿತಿ ಕೋರಿ ವಂಚನೆ ಮಾಡುವುದು ಹಾಗೂ ಕಚೇರಿ ಕೆಲಸಕ್ಕೆ ಅಡೆತಡೆ ಮಾಡುವುದಲ್ಲದೆ ದಿನಾಂಕ 10/11/2025 ಕಚೇರಿಗೆ ಬಂದು ಮಾಹಿತಿ ಹಕ್ಕಿನಡಿ ಕೋರಿರುವ ಮಾಹಿತಿ ಕುರಿತು ಪ್ರಶ್ನಿಸಿ ಮಾಹಿತಿ ನೀಡಲು ಇನ್ನೂ ಕಾಲಾವಕಾಶ ಇದ್ದರೂ ಹಾಗೂ ಕಚೇರಿ ಸಿಬ್ಬಂದಿ ಕೊರತೆಯಿಂದ ನಿಗದಿತ ಕಾಲಾವಧಿಯಲ್ಲಿ ಮಾಹಿತಿ ಒದಗಿಸಲು ಕಷ್ಟಸಾಧ್ಯವಾಗಿರುವುದನ್ನು ಪೌರಾಯುಕ್ತರು ವಿವರಿಸಿದ್ದಾಗ್ಯೂ ಪೌರಾಯುಕ್ತರೊಂದಿಗೆ ಏರು ಧ್ವನಿಯಲ್ಲಿ ಅವಶ್ಯಕ ಶಬ್ದಗಳಿಂದ ನಿಂದಿಸಿರುತ್ತಾರೆ ಮತ್ತು ಕಚೇರಿ ಸಿಬ್ಬಂದಿಗಳನ್ನು ಅಸಭ್ಯವಾಗಿ ವರ್ತಿಸುತ್ತಾ ದಬ್ಬಾಳಿಕೆ ಮಾಡಿರುತ್ತಾರೆ. ತಾವು ಎಸಗಿರುವ ಲೋಪವನ್ನು ಮರೆಮಾಚಿಸಲು ಪೊಲೀಸ್ ಠಾಣೆಯಲ್ಲಿ ಪೌರಾಯುಕ್ತರ ಬಸವ ಕಲ್ಯಾಣಿಯವರ ವಿರುದ್ಧ ದೂರು ಸಲ್ಲಿಸಿರುತ್ತಾರೆ. ಸದರಿಯವರು ಬಹುಕಾಲದಿಂದ ಇದೇ ರೀತಿ ವರ್ತಿಸಿ ನಗರಸಭೆ ಕಾರ್ಯಾಲಯದ ಬಸವ ಕಲ್ಯಾಣದ ಅಧಿಕಾರಿ ಮತ್ತು ಸಿಬ್ಬಂದಿಗಳಲ್ಲಿ ಭಯಭೀತ ವಾತಾವರಣ ಸೃಷ್ಟಿಸಿರುತ್ತಾರೆ. ಮುಂದುವರೆದು ಅದೇ ರೀತಿ ಶ್ರೀ ನವಾಜ್ ಕುರೈಶಿ ಬಸವ ಕಲ್ಯಾಣಿಯವರು ವಿನಾಕಾರಣ ಅಸಂಬದ್ಧ ಮತ್ತು ಅವಶ್ಯಕತೆ ಇರದೇ ಇರುವ ಹಾಗೂ ನಿಯಮ ಮೀರಿ ಮಾಹಿತಿ ಹಕ್ಕಿನಲ್ಲಿ ಸುಮಾರು 50ಕ್ಕೂ ಮೇಲ್ಪಟ್ಟ ಅರ್ಜಿಗಳನ್ನು ಸಲ್ಲಿಸಿ ಅಧಿಕಾರಿ ಸಿಬ್ಬಂದಿಗಳಿಗೆ ಕಚೇರಿ ಸಂಬಂಧದಲ್ಲಿ ಅನಗತ್ಯವಾಗಿ ತರ್ಕಬದ್ಧವಲ್ಲದ ವರ್ತನೆಯಿಂದಾಗಿ ಕಚೇರಿ ಸಿಬ್ಬಂದಿಗಳ ಮೇಲೆ ಮಾನಸಿಕ ಒತ್ತಡ ಹೇರುವುದು ಮತ್ತು ಹೆದರಿಸುವುದು ಇವರ ಕಾರ್ಯವೈಖರಿಯಾಗಿರುತ್ತದೆ. ಇದರಿಂದಾಗಿ ನಗರಸಭೆ ಬಸವ ಕಲ್ಯಾಣ ಕಾರ್ಯಾಲಯದಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಕರ್ತವ್ಯ ನಿರ್ವಹಿಸಲು ತೀರಾ ತೊಂದರೆ ಅನುಭವಿಸುತ್ತಿದ್ದಾರೆ. ಈ ರೀತಿಯ ವಾತಾವರಣದಲ್ಲಿ ಕರ್ತವ್ಯ ನಿರ್ವಹಿಸಲು ತುಂಬ ಕಷ್ಟ ಸಾಧ್ಯವಾಗುತ್ತಿದೆ. ಆದ್ದರಿಂದ ಶ್ರೀ ಜ್ಞಾನೇಶ್ವರ್ ಸಿಂಗಾರೆ ಮತ್ತು ಶ್ರೀ ನವಾಜ್ ಕುರೈಶಿ ಬಸವ ಕಲ್ಯಾಣಿ ಇವರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲು ಮತ್ತು ನಗರಸಭೆ ಬಸವ ಕಲ್ಯಾಣ ಕಾರ್ಯಾಲಯದ ಅಧಿಕಾರಿ ಮತ್ತು ಸಿಬ್ಬಂದಿಗಳು ನಿರ್ಭೀತಿಯಾಗಿ ಕರ್ತವ್ಯ ನಿರ್ವಹಿಸಲು ಅವಕಾಶ ಮಾಡಿಕೊಡಲು ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘ ತಾಲೂಕು ಶಾಖೆ ಬಸವ ಕಲ್ಯಾಣ ವತಿಯ ಪರವಾಗಿ ಕೋರುತ್ತೇವೆ.